ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮದುವೆ ಆದ ದಿನ ನಿನ್ನೆ ಮದುವೆ ಆಗಿ ಇವತ್ತು ನಿನ್ನೆ ಎಲ್ಲ ಕರ್ಕೊಂಡು ಬಂದು ಇವತ್ತು ಬೆಳಿಗ್ಗೆ ಎಲ್ಲ ಶಾಸ್ತ್ರ ಅವೆಲ್ಲ ಮುಗಿಸ್ಕೊಂಡು ಅಜ್ಜಿ ತಾತ ಎಲ್ಲ ಒಪ್ಕೊಂಡ್ಮೇಲೇ ಒಳಗಡೆ ಕರ್ಕೊಂಡು ಎಲ್ಲ ಪೂಜೆ ಎಲ್ಲ ಮಾಡಿಸಿದ್ದಾಯಿತು, ಎಲ್ಲ ಆಗೋಯ್ತು. ಆಮೇಲೆ ಸ್ವಾತಿಗೆ ಅಜ್ಜಿ ತಾತ ಕೇಳಿದ್ದು ಆಯಿತು, ಒಪ್ಪಿಗೆನೇನಮ್ಮ ಅಂತೇಳಿ ಆಯಿತು, ಒಪ್ಪಿಗೆ ಇದೆ ಅಂತ ಹೇಳಿದ್ದು ಆಯಿತು. ಇವತ್ತೇನು ಪಶುಪತಿ ಮನೆ ಬಾಗಿಲಿಗೆ ಬಂದುಬಿಟ್ಟಿದ್ದಾನೆ. ಬಂದುಬಿಟ್ಟು ನನ್ನ ಮಗಳು ಎಂಥ ಕೆಲಸ ಮಾಡಿದ್ಲು, ನಾನು ಈ ಮನೆಗೆ ಕೊಡೋದು ಬೇಡ ಅಂದ್ಕೊಂಡಿದ್ದೆ, ಆದರೂ ಈ ಮನೆಗೆ ಬಂದು ಮದುವೆ ಆಗಿದ್ದಾಳೆ. ನನ್ನ ಇದನ್ನು ಮಾತು ಮೀರಿ ಮದುವೆ ಆಗಿದ್ದಾಳೆ, ಹಾಗೆ ಹೀಗೆ ಅಂತ ಏನು ಜೋರು ಕೂಗಾಡ್ತಾನೆ. ಅದಕ್ಕೆ ತಾತ ಹೇಳ್ತಾರೆ, ಹೌದು ಕಣೋ, ಇಷ್ಟ ಇಲ್ಲದೆ ಇದ್ರೂ ಮದುವೆ ಅವರಿಬ್ಬರು ಒಪ್ಪಿದ್ದಾರೆ, ಮದುವೆ ಮಾಡ್ಕೊಂಡಿದ್ದಾರೆ, ಮಧ್ಯದಲ್ಲಿ ನಿಂದೇನೋ ಗೋಳು ಅಂತ ತಾತ ಹೇಳುತ್ತೆ. ಅದಕ್ಕೆ ನನಗಿಷ್ಟ ಇಲ್ಲ, ಇವ್ರ ಮನೆಗೆ ಮದುವೆ ಆಗೋದು ನನಗಿಷ್ಟ ಇಲ್ಲ, ಇವನ್ನ ಮದುವೆ ಆಗಿದ್ದು ನನಗಿಷ್ಟ ಇಲ್ಲ. ನಾನು ಬೇಡ ಅಂತ ಹೇಳಿದ್ದೆ, ನನಗೆ ಗೊತ್ತಿಲ್ದಂಗೆ ಮದುವೆ ಆಗಿದ್ದಾಳೆ, ಇವನೇ ಎಲ್ಲ ಮದುವೆ ಮಾಡಿಬಿಟ್ಟು ಮತ್ತೆ ಈ ಥರ ನಾಟಕ ಆಡೋಕ್ಕೆ ಹಿಂದ್ಗಡೆಯಿಂದ ಬಂದಿದ್ದಾನೆ. ಆಮೇಲೆ ಹೇಗೆ ಮದುವೆ ಮಾಡ್ಕೊಂಡ್ಳು ಇವಳು, ಬಾರಮ್ಮ ಹೋಗೋಣ ಮನೆಗೆ, ಈ ಮನೆ ಸಾವಾಸನೇ ಬೇಡ ನಮಗೆ, ಬಾರಮ್ಮ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಅವಳು, ಇಲ್ಲಪ್ಪ ನಾನು ಬರಲ್ಲ, ನಾನು ಅಜ್ಜಯ್ಯನ ಮದುವೆ ಆಗಿದ್ದೀನಿ, ಈ ಮನೆ ಸೊಸೆ ಆಗಿದ್ದೀನಿ, ನಾನು ಈ ಮನೆಯಲ್ಲೇ ಬದುಕಿ ಬಾಳಬೇಕು, ಸತ್ರು ಇಲ್ಲೇ ಬದುಕಿರು ಇಲ್ಲೇ, ನಾನು ಬರಲ್ಲಪ್ಪ ಅಂತ ನಾಟಕ ಆಡ್ತಾಳೆ ಮಗಳು. ಆಮೇಲೆ ಇದನ್ನೆಲ್ಲ ನಾಟಕನೂ ವಂಶಿ ಸ್ವಾತಿ ಇಬ್ಬರು ನೋಡ್ತಾ ನಿಂತಿರ್ತಾರೆ. ಆಮೇಲೆ ಎಲ್ಲರಿಗೂ ಆವಾಜ್ ಆಗ್ತಾನೆ, ನನ್ನ ಮಗಳನ್ನ ತಲೆ ಕೆಡಿಸಿ ಎಲ್ಲ ಮದುವೆ ಮಾಡ್ಕೊಂಡಿದ್ದೀರಾ, ನನಗೆ ಗೊತ್ತಿಲ್ದಂಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದೀರಾ, ಹಾಗೆ ಹೀಗೆ ಅಂತೇಳಿ. ಆಮೇಲೆ ಅಮ್ಮ ಮಗನಿಗೂ ವಾರ್ ನಡೆಯುತ್ತೆ, ಅಪ್ಪ ಮಗನಿಗೂ ವಾರ್ ನಡೆಯುತ್ತೆ. ಆದರೆ ಅವ್ರು ಯಾರೂ ಬಗ್ಗಲ್ಲ ಇವನಿಗೆ. ಅದಕ್ಕೆ ಇವನು ಬೇರೆ ಕಡೆ ಇದ್ದಾನೆ, ಅಜ್ಜಿ ತಾತನ ಜೊತೆಗಿಲ್ಲ, ಬೇರೆ ಕಡೆ ಇದ್ದಾನೆ ಇವನು. ಆದರೆ ಇವನು ಕ್ರಿಮಿನಲ್ ಮೈಂಡು, ಯಾವಾಗ ನೋಡಿದ್ರೂ ಏನಾದರೂ ಒಂದು ಕಿತಾಪತಿ ಮಾಡಿ ಎಲ್ಲರ ಹತ್ರ ಬೈಸ್ಕೋತಾ ಇರ್ತಾನೆ, ಇಲ್ಲ ಸಿಗಾಕೋತಾನೆ, ಈ ಥರ ಇವನದು ಮೆಂಟಾಲಿಟಿ. ಬಟ್ ಇವಾಗ ಮಗಳು ರಾಗಿಣಿನ ಕರ್ಕೊಂಡು ಹೋಗ್ಬಿಡೋಣ ಅಂತ ಬಂದುಬಿಟ್ಟಿದ್ದಾನೆ, ಸುಮ್ಮನೆ ನಾಟಕ ಆಡಿಕೊಂಡು. ಅವಳು ಬರಲ್ಲ ಅಂದ್ಬಿಟ್ಲು, ಅಜಯ್ನ ಬಿಟ್ಟು ನಾನು ಬರಲ್ಲ ಅಂದ್ಬಿಟ್ಲು. ಅಜಯ್ನೇ ನನ್ನ ಗಂಡ, ಸಾಯೋವರೆಗೂ ಅವನ ಜೊತೆನೇ ಬದುಕ್ತೀನಿ ಅಂದ್ಬಿಟ್ಲ. ಅಯ್ಯೋ ದೇವ್ರೇ ಅಂತ ಹೇಳ್ಬಿಟ್ಟು, ಇನ್ನು ನನ್ನ ಮನೆ ಬಾಗಿಲಿಗೆ ಬರಬೇಡ, ನೀನು ನನ್ನ ಮಗಳೇ ಅಲ್ಲ ಅಂದ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಮುಗಿತಾ ಹೋಗ್ಬಿಡ್ತಾನೆ. ಆಮೇಲೆ ಹೋದರೆ ಸುಮ್ಮನೆ ಹೋಗಲ್ಲ, ಪುನಃ ಸ್ವಾತಿ ಅಪ್ಪನ ಮನೆಗೆ ಹೋಗ್ತಾನೆ. ಅಲ್ಲಿ ಅವ್ರ ಅಮ್ಮ ಹತ್ರ ಜಗಳಾಡ್ತಾನೆ. ಅವ್ರ ಅಮ್ಮ ಹತ್ಲಾಗಿ ಇದು ಕುಡ್ಲುನೇ ತಗೊಂಡು ಬರ್ತಾಳೆ, ಕೊಚ್ಚಾಕ್ಬಿಡ್ತೀನಿ ನಿನ್ನ, ಇಷ್ಟೆಲ್ಲ ನಮಗೆ ಅನ್ಯಾಯ ಮಾಡಿ ಸಾಕಾಗಿಲ್ಲ ಅಂತ ಮತ್ತೆ ಬಂದಿದೀಯ ನಮ್ಮನ್ನು ಹಾಳು ಮಾಡೋಕ್ಕೆ, ಹಾಗೆ ಹೀಗೆ ಅಂತೇಳಿ. ಇಲ್ಲಿ ರಾಗಿಣಿ ಅವಳು ಹೋದ್ಮೇಲೆ ಅವನು ಹೋದ್ಮೇಲೆ ಗೊಳೋ ಅಂತ ಅಳ್ತಾಳೆ, ಬೇರೆ ನಾಟಕ ಆಡಿಕೊಂಡು. ಅಯ್ಯೋ ನಮ್ಮಪ್ಪ ಹಿಂಗೆ ಅಂದ್ಬಿಟ್ರು, ನಮ್ಮಪ್ಪ ಹಂಗೆ ಅಂದ್ಬಿಟ್ರು, ನಮ್ಮಪ್ಪನ್ನ ನಾನು ಮಾತು ಮೀರಿ ಮದುವೆ ಮಾಡ್ಕೋಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟೆ ನಾನು, ಹಾಗೆ ಹೀಗೆ ಅಂತ ಎಲ್ಲ ನಾಟಕ ಆಡ್ತಾಳೆ. ಆಮೇಲೆ ಜೊತೆಗೆ ಅತ್ತೆನೂ ಸೇರ್ಕೋತಾಳೆ. ಅಯ್ಯೋ ಹೋಗಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಅವರಿಗೂ ಸಿಟ್ಟು ಬರುತ್ತೆ, ನೀವಿಬ್ಬರು ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಡಿರೋದು, ಮತ್ತು ಅವರಿಗೂ ಸಿಟ್ಟು ಬರಲ್ವಾ, ಅದಕ್ಕೆ ಅವ್ರು ಹಂಗೆ ಅಂತಿದ್ದಾರೆ ಪಶುಪತಿಯವರು, ನೀನೇನು ಚಿಂತೆ ಮಾಡಿಬಿಡ, ಸುಮ್ಮನಿರಮ್ಮ ಅಂತ ಅವಳು ಅಂತಾಳೆ. ಸರಿ ಅಂತೇಳ್ಬಿಟ್ಟು ಇವ್ರದ್ದೆಲ್ಲ ಡ್ರಾಮಾ ಮುಗಿಯುತ್ತೆ. ಎಲ್ಲರೂ ಒಂದೊಂದು ರೀತಿ ಡ್ರಾಮಾ ಆಡೋರೆ, ಅದೇನು ಕಲ್ತ್ಬಿಟ್ಟಿದ್ದಾರೋ ಏನು ಕತೆನೋ ಗೊತ್ತಿಲ್ಲ, ಬೇರೆ ಬೇರೆ ರೀತಿಯೇ ಡ್ರಾಮಾ ಆಡ್ತಾರೆ. ಇವಳು ಡ್ರಾಮಾ ಆಡಿದ್ದಾಯಿತು, ಇವಳು ಸೊಸೆದು ಡ್ರಾಮಾ ಆಗೋಯ್ತು. ಆಮೇಲೆ ವಂಶಿ ಮೇಲೆ ಬಾಲ್ಕನಿಲಿ ಕೂತಿರ್ತಾನೆ. ಅಲ್ಲಿಗೆ ರಾಗಿಣಿ ಮತ್ತು ಅಜಯ್ ಇಬ್ಬರು ಹೋಗ್ತಾರೆ. ಹೋಗ್ಬಿಟ್ಟು, ಅಣ್ಣ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಣ್ಣ ಅಂತ ಹೇಳ್ತಾನೆ. ಸರಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಲೇ ನಿಂತಿರ್ತಾರೆ. ಬನ್ನಿ ಕೂತ್ಕೊಳ್ಳಿ ಫಸ್ಟು, ಆಮೇಲೆ ಮಾತಾಡಿರಂತೆ, ಫಸ್ಟ್ ಕೂತ್ಕೊಳ್ಳಿ ಆಮೇಲೆ ಮಾತಾಡಿರಂತೆ ಅಂತ ಹೇಳ್ತಾನೆ ವಂಶಿ. ಆಮೇಲೆ ಇಬ್ಬರು ಬಂದು ಕೂತ್ಕೋತಾರೆ. ಕೂತ್ಕೊಂಡ್ಮೇಲೆ, ನಿಮಗೆಲ್ಲ ಹೇಳ್ದಲ್ಲೇ ಮದುವೆ ಆಗಬಾರ್ದು ಅಂದ್ಕೊಂಡಿದ್ದೆ ಅಣ್ಣ, ಆದರೆ ಅದೇನೋ ಎಮರ್ಜೆನ್ಸಿ ಆಗೋಯ್ತು ಮದುವೆ ಅಂತ ಹೇಳ್ತಾನೆ ಅವನು. ಆದ ತಕ್ಷಣಕ್ಕೆ ಇವಳು ಹೇಳ್ತಾಳೆ, ಹೌದು ವಂಶಿ, ಮದುವೆ ಮಾಡ್ಕೊಳ್ಬಾರ್ದು, ಎಲ್ಲರಿಗೂ ಹೇಳಿಬಿಟ್ಟೆ ಮಾಡ್ಕೊಳ್ಳೋಣ ಅಂತಿದ್ದು, ಅವತ್ತು ಎಂಗೇಜ್ಮೆಂಟಿನ ದಿವಸನೂ ತಪ್ಪೋಯ್ತು, ಮತ್ತೆ ಜ್ವರ ಬಂತು, ಮತ್ತೆ ತಪ್ಪೋಯ್ತು, ಅದಕ್ಕೆ ಈ ಸಲ ಹಂಗಾಗೋದು ಬೇಡ ಅಂಥೇಳಿ ಅತ್ಲೆ ಭಟ್ರಿಗೆ ಎಲ್ಲ ಹೇಳಿಬಿಟ್ಟು
ಅಡುಗೆ ಮಾಡಿಸ್ತಾ ಇದ್ದೀವಿ. ಅಡುಗೆ ಮಾಡಿಸಿ ಅತ್ಲಾಗಿ ಆ ಕಡೆ ಮುಗಿಸೋ ಇದು ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ವಂಶಿ ಸರಿ ಬಿಡಿ ಆಯಿತು, ಆಗೋದಾಗೋಗಿದೆ, ಇನ್ಮೇಲಾದರೂ ಸರಿಯಾಗಿರೋದು ಕಲ್ತ್ಕೊಳ್ಳಿ, ಇಲ್ಲಿವರೆಗೆ ಏನು ನಡೀತು ಅದು ಬೇಡ, ಮುಂದಕ್ಕೆ ಹೇಗಿರ್ತೀರ ಅನ್ನೋದು ಮುಖ್ಯ ಆಗುತ್ತೆ ಅಂತೇಳಿ. ಈ ಕಡೆ ಬಂದು ವಂಶಿಗೆ ಸ್ವಾತಿಗೆ ಹೇಳ್ತಾನೆ, ನಿನಗೇನಾದರೂ ರಾಗಿಣಿ ಮತ್ತು ಅಜಯ್ ಮದುವೆ ಆಗಿರೋದು ನಿನಗೇನಾದರೂ ಬೇಜಾರು ತರಿಸಿದೆಯಾ ಅಂತ ಕೇಳ್ತಾನೆ. ಬೇಜಾರು ಮಾಡ್ಕೊಳ್ಳೋಕ್ಕೆ ಫಸ್ಟು ಮದುವೆ ಆಗೋಕ್ಕಿಂತ ಮೊದಲು ಬೇಜಾರು ಆಗ್ತಿತ್ತು, ಈಗ ಮದುವೆ ಆಗೋಗಿದೆ, ಇನ್ನು ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ, ಬೇಜಾರು ಮಾಡ್ಕೊಳ್ಳಲ್ಲ ನಾನು ಅಂತ ಹೇಳ್ತಾಳೆ. ಸರಿ, ಆಗಿದ್ಮೇಲೆ ನೀನು ಬೇಜಾರು ಮಾಡ್ಕೊಳ್ಳಲ್ಲ, ನಾನು ಬೇಜಾರು ಮಾಡ್ಕೊಳ್ಳಲ್ಲ, ಆರಾಮಾಗಿದ್ದರೆ ಆಯಿತು ಬಿಡು ಅಂತ ಹೇಳಿ ಸಮಾಧಾನ ಮಾಡ್ಕೋತಾರೆ. ಆಮೇಲೆ ಇವಳು ಅಪ್ಪನ ಮನೆ ಅವ್ರ ಅಮ್ಮ ಫೋನ್ ಮಾಡ್ತಾರೆ, ಸ್ವಾತಿ ಅಮ್ಮ. ಅಲ್ಲಿ ಆವಾಗ ವಿಷಯ ಎಲ್ಲ ಹೇಳ್ತಾಳೆ, ಹಿಂಗಾಯಿತು ಹಿಂಗಾಯಿತು ಅಂತ. ವಿಷಯ ಹೇಳಿದ ಮೇಲೆ ಅವರಮ್ಮ, ಓಲಿ ಬಿಡು, ನಾವು ಊರಿಗೆ ಹೋಗಿ ಸೆಟ್ಲಾಗೋಣ ಅಂತ ಇದ್ದು, ಈಗ ಊರಿಗೆ ಹೋಗಲ್ಲ, ಇಲ್ಲೇ ಇರ್ತೀವಿ, ತೊಂದರೆ ಇಲ್ಲ, ಇರು ನೋಡೋಣ ಆರಾಮಾಗಿ, ಏನೇನು ಕಿತಾಪತಿ ತೆಗಿತಾಳೆ ಗೊತ್ತಾಗುತ್ತೆ ಅಂತೇಳಿ ಅವ್ರ ಅಮ್ಮ ಇವಳಿಗೆ ಹೇಳ್ಕೊಡ್ತಾಳೆ. ಅವಳು ಸ್ವಾತಿ ಹಂಗಂತ ಹೇಳಿದ ಮೇಲೆ ಸ್ವಾತಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಇಟ್ಟಿರ್ತಾಳೆ. ಗೀತಾ ಈ ಕಡೆ ಬಂದು ಗೀತಾ ಮತ್ತು ಅವರಮ್ಮ ಮಾತಾಡ್ಕೊಳ್ತಾರೆ. ಸ್ವಾತಿಗಿನ್ನ ಹಿಂಸೆನೇ ಆಗುತ್ತೆ, ರಾಗಿಣಿ ಬಂದಿದ್ದಾಳೆ ಅಂದರೆ ಇನ್ನು ಸ್ವಾತಿಗೆ ಹಿಂಸೆನೇ, ಪಾಪ ಸ್ವಾತಿನ ಜೋಪಾನ ಮಾಡಬೇಕು, ಊರಿಗೆ ಹೋಗಿ ಸೆಟ್ಲಾಗೋಣ ಅಂದ್ಕೊಂಡಿದ್ದು, ಇನ್ನು ಊರಿಗೆ ಹೋಗೋದು ಬೇಡ, ಇಲ್ಲೇ ಇರೋಣಮ್ಮ ಅಂತ ಗೀತನೂ ಹೇಳ್ತಾಳೆ. ಆಮೇಲೆ ಗೀತನ ಅಮ್ಮನೂ ಅದನ್ನೇ ಹೇಳ್ತಾಳೆ, ಇಲ್ಲ ಇಲ್ಲೇ ಇರೋಣ, ಊರಿಗೆ ಹೋಗೋದು ಬೇಡ, ಇನ್ನು ಕಿತಾಪತಿನೇ ಇವಂದು ಪಶುಪತಿದು ಕಿತಾಪತಿನೇ ಆಗುತ್ತೆ, ಇನ್ನು ನೆಮ್ಮದಿ ಕೊಡಲ್ಲ ಇರೋಕ್ಕೆ ಅಂತೇಳಿ ಹಂಗಂತ ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಎಂಟ್ರಿ ಆಗ್ತಾನೆ ಪಶುಪತಿ. ಎಂಟ್ರಿ ಆಗಿ ಅಲ್ಲೂ ಬಾಯಿ ಬಂದಂಗೆ ಬೈಯಕ್ಕೆ ಹೋಗ್ತಾನೆ. ಆಮೇಲೆ ಅವಳಿಗೆ ಸಿಟ್ಟು ಬಂದು ಕುಡ್ಲುನೇ ತಗೊಬಂದ್ಬಿಡ್ತಾಳೆ, ಕೊಚ್ಚಾಕ್ಬಿಡ್ತೀನಿ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಅಂತೇಳ್ಬಿಟ್ಟು. ಆವಾಗ ಅಲ್ಲಿ ಇರೋರೆಲ್ಲ ಬಿಡಿಸ್ಕೊಂಡು ಸಮಾಧಾನ ಮಾಡ್ತಾರೆ. ಆವಾಗ ಇವನಿಗೆ ಹಿಂಗೆ ಕಿತಾಪತಿ ಮಾಡೋದೇ ಆಗುತ್ತೆ. ಮತ್ತು ಆ ಮನೇನ ನನ್ನ ಮೋಸದಿಂದ ನಿನ್ನ ಮಗಳು ಬರ್ಸ್ಕೊಂಡಿದ್ದಾಳೆ, ನನ್ನ ಮನೇನ ನನಗೆ ವಾಪಸ್ ನಾನು ಹೆಂಗೆ ತಗೋಬೇಕು ಅಂತ ಗೊತ್ತು, ನೀನು ಸಂಪಾದನೆ ಮಾಡಿದ್ದಲ್ಲ ಅದು ಅಂತೇಳಿ ಅವಳು ಬೈತಾಳೆ ಬಾಯಿಗೆ ಬಂದಂಗೆಲ್ಲ. ಎಷ್ಟು ಬೈದ್ರೂ ಅವನಿಗೆ ಮಾನ ಮರ್ಯಾದೆನೇ ಇರಲ್ಲ. ಹಾಗೆ ಎಲ್ಲರ ಹತ್ರ ಹೋಗಿ ಉಗಿಸ್ಕೊಳ್ತಾನೆ ಮಾಡ್ತಾನೆ. ಅವ್ನು ಸ್ವಂತ ಕಷ್ಟಪಟ್ಟು ದುಡ್ದಿದ್ರೆ ಅದ್ರ ಬೆಲೆ ಏನು ಅಂತ ಗೊತ್ತಾಗೋದು. ಆದರೆ ಅವ್ನು ದುಡ್ದಿಲ್ವಲ್ಲ, ಬೇರೆಯವ್ರು ದುಡ್ದಿರೋ ದುಡ್ತಾನೆ, ಅದಕ್ಕೇ ಅವನಿಗೇನು ಕಷ್ಟ ಗೊತ್ತಾಗಲ್ಲ. ಎಲ್ಲ ಕಡೆ ಹೋಗಿ ಫಿಟ್ಟಿಂಗ್ ಇಟ್ಟು ಮನೆ ಸಂಸಾರನೇ ಹಾಳು ಮಾಡ್ತಾನೆ. ಈ ಕಡೆ ಬಂದ್ಬಿಟ್ಟು ಮಗಳನ್ನಾಗಲೇ ಆಚೆ ಕರೆದು ಮನೇಲಿ ಏನು ನಡೀತಾಯಿದೆ ಅಂತ ಎಲ್ಲ ವಿಷಯ ತಿಳ್ಕೊಳ್ತಾನೆ. ಇದು ಇವನು ಮೆಂಟಾಲಿಟಿ. ಈ ಥರ ಇವನು ಯಾವಾಗ ನೋಡಿದ್ರೂ ಇದೇ ರೀತಿ ಎಲ್ಲ ಆವಾಗಲೂ ಹೀಗೆ ಮಾಡ್ದ, ಈಗಲೂ ಹೀಗೆ ಮಾಡ್ತಿದ್ದಾನೆ. ಆರಾಮಾಗಿ ಮಗಳನ್ನ ಸ್ವಲ್ಪ ಮೆತ್ತಗೆ ತಂದುಬಿಟ್ಟು ಅವ್ರ ಮನೆಗೆ ಸೇರಿಸ್ಬಿಟ್ಟಿದ್ದಾನೆ. ಇವಾಗ ಸೇರಿಸ್ಬಿಟ್ಟು ಏನು ಗೊತ್ತಿಲ್ಲ ಅನ್ನಂಗೆ ಹೇಳ್ತಾವನೆ. ಈಗ ತಂಗಿ ಮಗ ಇನ್ನೊಬ್ಬ ಬರಬೇಕು, ಈ ವಿಷಯ ಗೊತ್ತಾಗಬೇಕು, ಅಲ್ಲಿವರೆಗೆ ಇವನು ಹಿಂಗೆ ಮುಚ್ಚಿಟ್ಟಿದ್ದಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.